ಎಲ್ಲ ನಮ್ಮ ಪತ್ರಿಕಾ ಬಾಂಧವರಿಗೆ ನಮಸ್ಕಾರ. ಮತ್ತು 28 ಶುಕ್ರವಾರ ನಮ್ಮ ನೂಲಿ ಚೆನ್ನ ಜಯಂತಿ 28/8/2026 ನಮ್ಮ ಕೊರಮ ಸಮಾಜ ಸಣ್ಣ ಸಮಾಜದ ಸಲಕ್ಕೆಲ್ಲ ಯಾಕೆ ನಾವು ಪತ್ರಿಕೆಯಲ್ಲಿ ಮಾತಾಡೋದಪ್ಪ ಅಂದ್ರೆ, ನೀವು ಪತ್ರಿಕೆದವ್ರು ಎಲ್ಲರಿಗೂ ಹೇಳ್ಕೊತಿರ್ತೀರಿ, ಟಿವಿದಾಗ ಬರ್ಲಿ ಪೇಪರ್ದಾಗ ಬರ್ಲಿ, ಅದಕ್ಕೆ ಜನ ಬರಬೇಕು. ನಾವು ಚೆನ್ನಾಗಿ ಅದ್ದೂರಿ ಜಯಂತಿ ಮಾಡ್ಬೇಕಂತೇಳಿ ನಾವು ಪತ್ರಿಕೆ ಬೋದು ಮಾತಾಡತ್ತೀನಿ. ನಾ ಜಿಲ್ಲಾ ಸಮಾಜದ ಏನಪ್ಪ ಜಯಂತಿ ವಸ್ತು ಅಧ್ಯಕ್ಷ ಶ್ರೀಮಂತ್ ಎಲ್ ಜಾಧವ್. ಇಲ್ಲಿ ಎಲ್ಲರೂ ಆಲ್ರೆಡಿ ಹೇಳಿದಾರೆ ತಮ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗೋದು ಏನಾಗದ. ಆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ, ಎಲ್ಲ ಬರುತ್ತೆ. ನಮ್ ಪ್ರತಿನಿಧಿಗಳು ಶಾಸಕರಿದ್ದಾರೆ. ನಮ್ ಶಾಸಕರು ಎಲ್ಲರೂ ನಮ್ಮ ಹತ್ರ ಬರ್ತಾರೆ, ಓಟಿನಿಗೋಸ್ಕರ ಬರ್ತಾರೆ. ನಮ್ಮ ಸಮಾಜ ಏಳಿಗೆಗೆ ಅವರು ಒತ್ತು ಕೊಡ್ತಾ ಇಲ್ಲ. ಅದಕ್ಕ ತಾವು ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕು. ನಮ್ಮ ದಕ್ಷಿಣ ಮಧ್ಯ ಶಾಸಕರಾಗಿರ್ಲಿ, ಆ ಶಿಷ್ಟಾಚಾರ ಪ್ರಕಾರ ಏನ್ ಕಾರ್ಯಕ್ರಮ ಇದೆ, ಹೆಸರುಗಳು ಮಾತಿರ್ತದೆ ಅಲ್ಲಿ. ನಮ್ಮ ವೇದಿಕೆ ಮೇಲೆ ನಮ್ಮ ಜಿಲ್ಲಾ ಅಧ್ಯಕ್ಷರು, ಜಯಂತಿ ಅಧ್ಯಕ್ಷರು, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಒಬ್ಬರು ಡೈರೆಕ್ಟರ್ ಬರ್ತಾರೆ. ಅದಕ್ಕ ನಾವು ಒಟ್ಟು ಮಾಡಿದ್ವಿ. ಜಿಲ್ಲಾ ಆಡಳಿತ ಪ್ರತಿ ಒಂದು ಜಯಂತಿಗೆ ಹೋಗ್ತಾರೆ, ನಮ್ ಜಯಂತಿಗೆ ಯಾಕೆ ಬರಲ್ಲ? ಅದಕ್ಕೆ ನಮ್ದು ಒಂದು ಬೇಡಿಕೆ ಇದೆ. ಈ ಸಲ ಬರಲೇಬೇಕು. ಯಾಕಂದ್ರೆ ನಮ್ಮ ಜನಸಂಖ್ಯೆ ಸೇರ್ತಾರ. ತಾವು ಬಂದು ನೋಡ್ರಿ, ಬರೇ ಹೇಳ್ತೀರಿ ಬರ್ತೀರಿ ಅಂತ ನಾವು ಒತ್ತಾಯ ಪೂರ್ವಕ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ದಯಮಾಡಿ ಜಿಲ್ಲಾ ಆಡಳಿತ ನಮ್ಗೆ ಒತ್ತು ಕೊಟ್ಟು ಬರಬೇಕು, ನಮ್ ಬೇಡಿಕೆ ಕೇಳಬೇಕು, ನಮಗೆ ಸಪೋರ್ಟ್ ಮಾಡ್ಬೇಕಂತ ನಮ್ಮ ಜಯಂತಿ ಮೂಲಕ ತಮಗೂ ಕೂಡ ಒಂದು ಮನವಿ ಮಾಡ್ಕೋತಾ ಇದೀವಿ. ಬಹಳಷ್ಟು ಬೇಡಿಕೆಗಳಿದಾವೆ. ಅದು ಬೇಡಿಕೆಗಳನ್ನ ನಾವು ಈಡೇರಿಸ್ಬೇಕಂತ ತಮ್ಮಲ್ಲಿ ಬರ್ಬೇಕಂತ ನೆನ್ಸುತ್ತೇವೆ. ದಯಮಾಡಿ ಎಲ್ಲಾ ತಾಲೂಕದಿಂದ ನಮ್ಮ ಜಯಂತಿ ಸಮಿತಿ ಎಲ್ಲರೂ ಬಂದು ಸೇರ್ಬೇಕು. 9:30 ಗಂಟೆಗೆ ಜಗತ್ ವೃತ್ತಕ್ಕೆ ಅವರಿಗೆ ಬರ್ಬೇಕಾದ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು. ಅದ್ರ ಪ್ರಕಾರ ಅವ್ರಿಗೆ ಮಾಹಿತಿ ತಗೊಂಡು ಅವ್ರು ಬರಬೇಕು. ಒಂದ್ ವೇಳೆ ಮಾಹಿತಿ ಸಿಕ್ಕಿಲ್ಲ ಅಂದ್ರೂ ತಾವು ದಯವಿಟ್ಟು ವೈಯಕ್ತಿಕವಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಬರಬೇಕಂತ ನೆನೆಸಿಕೊಳ್ಳುತ್ತೇನೆ. ತಮ್ಮ ಹೆಸರು? ಶಂಕರ್ ಜಾಧವ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಲ್ಯಾಣಿ ಭಜಂತ್ರಿ, ಕೊರ್ಮ ಸಮಾಜದ ಸದಸ್ಯರು. ಇಂದು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂದ್ರೆ, ನಮ್ಮ ಕುಲ ಗುರುಗಳಾದ ನೂಲಿಗ ಚೆನ್ನಯ್ಯನವರ ಜಯಂತಿ ಪ್ರಯುಕ್ತವಾಗಿ ನಾವು 28/8 ಮತ್ತು 2026 ಜಗತ್ ವೃತ್ತದಿಂದ ಮೆರವಣಿಗೆ ಮೂಲಕ ಎಸ್.ಎಂ. ಪಂಡಿತ್ ರಂಗಮಂದಿರವರೆಗೂ ನಾವು ಮೆರವಣಿಗೆ ಮಾಡ್ಕೊಂಡು ಹೋಗಿ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ನಮ್ಮ ಗುರುಗಳ ನೂಲಿಗ ಚೆನ್ನಯ್ಯನವರ ಜಯಂತಿಯ ಅಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಜಯಂತಿಗೋಸ್ಕರ ಮಾನ್ಯ ದಕ್ಷಿಣ ಮತಕ್ಷೇತ್ರದ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಬರ್ತಾ ಇದ್ದಾರೆ ಉದ್ಘಾಟನೆಗೆ. ಹಾಗೆ ಮತ್ತೆ ನಮ್ಮ MLCಗಳಾದಂಥ ತಿಪ್ಪಣಪ್ಪ ಕಮಕ್ನೂರ್ ಸರ್ ಅವರು ಬರ್ತಾ ಇದ್ದಾರೆ. ಜಗದೇವ್ ಗುತ್ತಿದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಮತ್ತು MLCಗಳಾದಂಥ ಜಗದೇವ್ ಗುತ್ತಿದ್ದಾರೆ ಬರ್ತಾ ಇದ್ದಾರೆ. ಹಾಗೆ MI ಪಾಟೀಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸುಮಾರು ನಮ್ಮ ಜಯಂತಿ ಯಾವಾಗ ಪ್ರಾರಂಭ ಆಗಿದೆ ಅವಾಗಿಂದನೂ MI ಪಾಟೀಲ್ ಸಾಹೇಬರು ಬರ್ತಾನೆ ಇದ್ದಾರೆ. ಇನ್ನು ಉಳಿದ ಶಾಸಕರು ಕೆಲವರು ಬರ್ತೀನಿ ಅಂತಾರೆ, ಕೆಲವರು ಬರೋದಿಲ್ಲ. ಆದ್ರೆ ಶಿಷ್ಟಾಚಾರದ ಪ್ರಕಾರ ಯಾರೇ ಬರ್ತಾರೋ ಗೊತ್ತಿಲ್ಲ, ಆದ್ರೆ ಬರ್ತಾರೆ. ಅಲ್ಲಂಪ್ರಭು ಪಾಟೀಲ್ರು ಅವರು ಬರ್ತಾರೆ, MI ಪಾಟೀಲ್ರು ಬರ್ತಾರೆ. ಮುಖ್ಯವಾಗಿ ಹೇಳ್ಬೇಕೇನಂದ್ರೆ, ನಮ್ದು ಒಂದು ಸಣ್ಣ ಸಮಾಜ. ಈ ಸಮಾಜದ ಗುರುತಕ್ಕೆ ಎಲ್ಲೂ ಇಲ್ಲ. ಆದ್ರೆ ಸರ್ಕಾರ ಗುರುತಿಸಿ ಜಯಂತಿ, ನಮ್ಮ ಗುರುಗಳಾದ ಜಯಂತಿ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಸಮಾಜದ ಜನರಿಗೆ ಮುಟ್ಟಬೇಕು, ಜಯಂತಿ ಆಗ್ತಾ ಇದೆ ಅಂತ ಇನ್ನೂ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ತಮ್ಮ ಪತ್ರಿಕಾ ಗೋಷ್ಠಿ ಮುಖಾಂತರ, ಮೀಡಿಯಾ ಮುಖಾಂತರ ನಾನು ಕೇಳ್ಕೊಳ್ಳೋದು ಏನಂದ್ರೆ, ನೀವು ಹೆಚ್ಚು ಆಗಿ ಪ್ರಚಾರ ಮಾಡಿ ಸುದ್ದಿ ಎಲ್ಲಾ ಜನರಿಗೆ ಮುಟ್ಟೋ ಹಾಗೆ ಮಾಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಸರ್, ಸುಮಾರು 2,000ರಿಂದ 3,000 ಜನ ಇದೆ ಸರ್. ಹಾಗಾಗಿ ನಮ್ ಜನಸಂಖ್ಯೆ ಸೇರ್ಬೇಕಂದ್ರೆ ಮುಖ್ಯವಾಗಿ ತಾವೇ ಕಾರಣ ಸರ್. ಯಾಕಂದ್ರೆ ಈಗ ಎಲ್ಲಾ ಊರಿಗೆ ಹೋಗಿ ಇರೋದೇ ಒಂದು ಹಳ್ಳಿಯಲ್ಲಿ ಒಂದೇ ಕುಟುಂಬ ಇರೋದು ನಮ್ದು. ಈ ಸುಮಾರು ಎಲ್ಲಾ ಕಡೆ ಜನ ಇರೋದು ಒಂದ್ ಫೋನ್ ಮುಖಾಂತರ ಹೋಗೋರು ಹೋಗ್ತಾರೆ. ಆದ್ರೆ ನಮ್ ಜನರಲ್ಲಿ ಫೋನ್ ತಗೋಬೇಕಾದ್ರೂ ನಿಮ್ಗೆ ಗೊತ್ತಿದೆ ನಿಮ್ಗೆ ಎಲ್ಲ. ಹಂಗಾಗಿ ನಮ್ ಜನರಿಗೆ ಮುಟ್ಟಬೇಕಂದ್ರೆ ಈಗ ಏನೋ ಯಾರ ಹತ್ರ ಇರುತ್ತೆ ಒಬ್ರು ಹೇಳ್ತಾರೆ, ಹಿಂಗ್ ಬಂದಿದೆ ನಿಮ್ ಸಮಾಜದ್ದು ಹೋಗ್ಬೇಕಾಗಿತ್ತು ಅಂತ ಯಾರಾದ್ರೂ ಹೇಳಿದ್ರೆ ಬರ್ಬೇಕು. ಹಂಗಾಗಿ ಎಲ್ಲಾ ಕಡೆಗೂ ಓಡಾಡಕ್ಕಾಗಲ್ಲ. ಜನರಿಗೆಲ್ಲ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಇದ್ದೇ ಇರ್ತದ್ರಿ ನಮ್ ಜನರಿಗೆ. ಅದಂತೂ ನಮ್ಮ ಸಮಾಜದಿಂದ ನಾವು ಮಾಡ್ತಾ ಇದ್ದೇವೆ. ಟೈಮಿಂಗ್ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 2:30 ತನಕ ಕಾರ್ಯಕ್ರಮ ಮುಗಿತದೆ. ಅದಾದ್ರೆ 4 ಗಂಟೆವರೆಗೆ ಹೋಗುತ್ತದೆ. ಅವತ್ತಿನ ದಿವಸ
ಜಿಲ್ಲಾಡಳಿತ ಕಡೆಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದನೇ ನಮ್ಗೆ ರಂಗಮಂದಿರ ಪ್ರಯೋಜನ ಆಗಿದೆ. ಹಂಗಾಗಿ ಅದು ಸರ್ಕಾರದ ಆಗಿದೆ, ಅವ್ರು ಕಾರ್ಯಕ್ರಮ ಮಾಡ್ತಾರೆ. ನಾವು ಅದರಲ್ಲಿ ನಮ್ಮ ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಕಲ್ಯಾಣಿ ಭಜಂತ್ರಿ.